ಎಸ್. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತೀವ್ರ ಮುಖಭಂಗವಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ಪ್ರವಾಸಿ ಮಂದಿರದಲ್ಲಿ ಘಟನೆ ಜರುಗಿದ್ದು, ಕುಮಾರಸ್ವಾಮಿ ವಿಶ್ರಾಂತಿಗೆ ಭಂಗವಾಗಿದೆ. ನಂಜನಗೂಡು ಪ್ರವಾಸ ಕೈಗೊಂಡಿದ್ದ ಎಚ್.ಡಿ. ಕುಮಾರಸ್ವಾಮಿ ವಿಶ್ರಾಂತಿ ಪಡೆಯಲು ಪ್ರವಾಸಿ ಮಂದಿರಕ್ಕೆ ತೆರಳಿದ್ರು. ಪ್ರವಾಸಿ ಮಂದಿರಕ್ಕೆ ಹೋದ ಸಚಿವರಿಗೆ ಬೀಗ ತೆಗೆಯದ ಕಾರಣ ಕುಮಾರಸ್ವಾಮಿ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಕೇಂದ್ರ ಸಚಿವರ ಭೇಟಿ ವಿಚಾರವನ್ನ ಅಧಿಕಾರಿಗಳಿಗೆ ಮೊದಲೇ ತಿಳಿಸಲಾಗಿತ್ತು. ಈ ಬಗ್ಗೆ ಸಚಿವಾಲಯದ ಅಧಿಕಾರಿಗಳು ಪ್ರವಾಸ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದರು. ಅದರಂತೆ ನಂಜನಗೂಡಿನ ಶ್ರೀಕಂಠೇಶ್ವರ ದರ್ಶನ ಪಡೆದು ಸ್ವಲ್ಪ ರೆಸ್ಟ್ ಮಾಡಲು ಪ್ರವಾಸಿ ಮಂದಿರಕ್ಕೆ ತೆರಳಿದಾಗ ಪ್ರವಾಸಿ ಮಂದಿರಕ್ಕೆ ಬೀಗ ಜಡಿಯಲಾಗಿದೆ. 10 ನಿಮಿಷಕ್ಕಾದರೂ ಬಾಗಿಲು ತೆಗೆಯಲು ಬಾರದ ಸಿಬ್ಬಂದಿಗಳ ವರ್ತನೆಗೆ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಕಾರಿನಲ್ಲೇ ಕೂತು ಮುಜುಗರಕ್ಕೆ ಒಳಗಾದ ಎಸ್ಟಿಕೆಗೆ ಮಾಜಿ ಶಾಸಕ ಸಾರಾ ಮಹೇಶ್ ಸಮಾಧಾನಪಡಿಸಿ ನಂಜನಗೂಡು ತಾಲೂಕು ಆಡಳಿತದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಖಂಡಿತ 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 ಅವರು ಬರ್ತಾರೆ ರೆಡಿ ಮಂಚ ಹೋಗಿ ಖಂಡಿತ 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 ಅವರು ಬರ್ತಾರೆ ರೆಡಿ ಮಂಚ ಹೋಗಿ ಖಂಡಿತ